ಈ ರೋಡನ್ನ ನಾವು ಬಂದ್ ಮಾಡಿದ್ದೇವೆ, ಬಂದ್ ಮಾಡ್ತೇವೆ, ಇಲ್ಲೇ ಇರ್ತೇವೆ, ಕಾನೂನಿಗೂ ಗೌರವಿಸ್ತೇವೆ. ತಾವು ತಮ್ಮ ಕೆಲಸ ಮಾಡ್ರಿ, ನಾವು ಎರಡು ಕೈ ಎತ್ತು ಕಾನೂನಿಗೆ ಗೌರವಿಸ್ತೇವೆ. ಧನ್ಯವಾದ. ಮಾಡಿ ಸರ್. ಆಯ್ತು. ಗಾಡಿ KSRP ಗಾಡಿ ತಗೊಳ್ಳಿ, ಒಂದೆರಡು ಕೈ ಹಿಡಿರಪ್ಪ. ಗಾಡಿ ತಗೊಳ್ಳಿ. ಭಾರತ ಮಾತಾ ಕಿ. ನಮ್ಮೆಲ್ಲ ರೈತ ಬಾಂಧವರನ್ನ ತಾವುಗಳು ಬೇಡಿ ಹಾಕೋ ಮುಖಾಂತರ ಅರೆಸ್ಟ್ ಮಾಡ್ರಿ. ನಮ್ಮನ್ನು ದಯಮಾಡಿ ಬೇಡಿ ಹಾಕಿಲ್ಲ. ನಾವು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಭ್ರಷ್ಟಾಚಾರಿಗಳು, ಭ್ರಷ್ಟ ದಯಮಾಡಿ ನಮ್ಮನ್ನು ದೂರ ಅರೆಸ್ಟ್ ಮಾಡ್ರಿ. ರೈತ ಹೋರಾಟಕ್ಕೆ, ರೈತ ಹೋರಾಟ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅನ್ಯಾಯ. ನೋಡ್ಬೋದು ಗುರ್ಲಾಪುರ ಕ್ರಾಸಿಗೆ ನಮ್ಮ ದೊಡ್ಡ ದೊಡ್ಡ ಭೀಮನಂತ ಕಾಯದವರು, ಭೀಮನಂತ ಆ ಕೆರಳಿಸುವಂತ ಮಾತುಗಳನ್ನ ಅವರ ತಾಯಿ ತಂದೆ, ಈ ರಾಜಕಾರಣಿಗಳ ಮತ್ತು ಭ್ರಷ್ಟ ಅಧಿಕಾರಿಗಳ ತಾಯಿ ತಂದೆ ಅವ್ರ ಹುಟ್ಟಿನ ಮೇಲೆ ಜರ್ದು ಮಾತಾಡಿದಾಗ ಇವರಿಗೆ, ಆ ತಾಯಿ ತಂದೆ, ಹೆತ್ತ ತಾಯಿ ತಂದೆ ಅವರಿಗೆ ಜರ್ದು ಮಾತಾಡಿದಾಗ ಇವರಿಗೆ ಕನಿಷ್ಠ ಪಕ್ಷದ ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ಆ ದುರ್ಯೋಧನ ಎಷ್ಟೋ ಪಾಲು ಬೇಕು. ಇವರು ಅದಕ್ಕಿಂತ ದುರಂಧರರು. ತಿಳಿತಾ? ನಾವು ನಮ್ಮ ಬಾಯಿಯನ್ನು ಹಾಳು ಮಾಡ್ಕೋಬೇಡಿ ದಯಮಾಡಿ. ನಾವು ರೈತರು ಅನ್ನ ತಿಂತೇವೆ, ಅನ್ನ ಬೆಳಿತೇವೆ, ಜಗತ್ತಿಗೆ ಅನ್ನವನ್ನ ಕೊಡ್ತೇವೆ. ಮತ್ತೆ ಅಲ್ಲಿ ಏನೇನೆಲ್ಲ ಬೈದ್ರಲ್ಲ, ಆ ಬೈಗಳು ಕೇಳಿ ಒಂದು ಮನುಷ್ಯ ಅವನ ತಾಯಿ ಗರ್ಭದಲ್ಲಿ ಹುಟ್ಟಿದ್ದು ಹೋದಾದ್ರೆ, ತಾಯಿ ಗರ್ಭದಲ್ಲಿ ಹುಟ್ಟಿದಾದಂತ ಈ ರಾಜಕಾರಣಿಗಳಿದ್ರೆ, ಅಥವಾ ತಾಯಿ ಗರ್ಭದಲ್ಲಿ ಹುಟ್ಟಿದಂತ ಈ ಕಾರ್ಖಾನೆ ಮಾಲಕರಿದ್ರೆ, ಅಥವಾ ತಾಯಿ ಗರ್ಭದಲ್ಲಿ ಹುಟ್ಟಿದಂತ ಈ ಭ್ರಷ್ಟ ಅಧಿಕಾರಿಗಳಿದ್ರೆ, ಎಲ್ಲರೂ ಅಲ್ಲ, ಕನಿಷ್ಠ ಮಟ್ಟಿಗೆ ಮಾನವೀಯ ಲೆಕ್ಕದಲ್ಲಾದ್ರೂ ಹೊಟ್ಟೆಗೆ ಅನ್ನ ತಿಂತೇನೆ ಜೀವ ಕೊಟ್ಟದಂತ ಈ ತಾಯಿ ಮೇಲೆ ನಾವು ಗೌರವ ಇಟ್ಟು ಬಂದು ಈ ರೈತನ ಕಷ್ಟವನ್ನ ಕೇಳುವಂತ ಕನಿಷ್ಠ ಏನು ನೀತಿ ಇಲ್ಲ ಅನ್ನುವಂಥದ್ದನ್ನ, ಅಂತ ದುಷ್ಟರಿಗೆ ನಾವು ಓಟ್ ಹಾಕಿದವಲ್ಲ ಅನ್ನುವಂಥದ್ದು ನನಗೆ ದುಃಖ ಆಗ್ತದೆ. ದಯಮಾಡಿ ಇನ್ನು ಮುಂದೆ ಜಾಗೃತ ಆಗಬೇಕು. ಮಹಾಭಾರತ ಯುದ್ಧ ನ್ಯಾಯಕ್ಕಾಗಿ ಯುದ್ಧ, ಸತ್ಯಕ್ಕಾಗಿ ಯುದ್ಧ. ಇನ್ನು ಮುಂದಿರುವುದು ಅದೇ ಯುದ್ಧ, ರೈತರಿಗೆ ಸ್ವಾತಂತ್ರ್ಯಕ್ಕಾಗಿ ಯುದ್ಧ. ನೀವೆಲ್ಲರೂ ಮುಂದೆ ಏನು ಕೇಳ್ತಾ ಇದ್ರಲ್ಲ, ನೀವು ದಯಮಾಡಿ ನಾನು ಕ್ಷಮಿಸಿ, ನಿಮ್ದು ಏನೋ ಒಂದು ಕೆಲಸಕ್ಕೆ ನಾವು ಅಡೆ ಮಾಡಿದ್ವಂತ ಅದೇ, ಆದ್ರ ಕಾರಣೀಭೂತರು ನೀವು ಇದ್ರಿ, ಈ ಅಡೆತಡೆಗೆ ಕಾರಣೀಭೂತರು ನೀವಿದ್ರಿ. ನೀವಿಂತ ದುರಂಧರಿಗೆ ಓಟ್ ಹಾಕಿದ್ರಿ, ಇಂಥ ದುಷ್ಟರಿಗೆ ಓಟ್ ಹಾಕಿದ್ರಿ. ಮುಂದೆ ಪ್ರಜಾಪ್ರಭುತ್ವ ತೊಂದರೆಯಲ್ಲಿದೆ, ನಿಮ್ಮ ಮಕ್ಕಳ ಮರಿ ಭವಿತವ್ಯ ಗಂಡಾಂತರದಲ್ಲಿ ಇದೆ ಅನ್ನುವಂಥದ್ದನ್ನ, ಕಠಿಣವಾದಂತ ಲಾ ಅಂಡ್ ಆರ್ಡರ್ ಬರುವಂತ ಒಂದು ವ್ಯವಸ್ಥೆನೇ ಇದೆ. ಈಗ ಸಾಂಕೇತಿಕವಾಗಿ ಇವತ್ತು ಅಲ್ಲೇ ನಮ್ಮ ಜಿಲ್ಲೆಯಾದ್ಯಂತ ಅಲ್ಲೇ ರಸ್ತಾ ರೋಕೋ ಅದಾವ. ಈಗ ನಾವು ಎಲ್ಲ ಅಲ್ಲೇ ಹೊಂಟಿದ್ದೇವೆ, ಗುರ್ಲಾಪುರ ಕ್ರಾಸ್ಗಿನ. ಇವರೆಲ್ಲರೂ ಮಾಡಿ ಎಲ್ಲರೂ ಅಲ್ಲೇ ಹೊರಡೋರು ನಾವು ಈಗ. ಅಂದ್ರೆ ಮತ್ತೆ ಅಲ್ಲಿ ಜಮಾ ಸೇರಿ ಇವತ್ತೇನು ನಿರ್ಣಯ ಆಗ್ತತಿ, ನಾಳೆ ಹಳ್ಳಿಗನು ಪಂಚಾಯತಿ ಲೆವೆಲ್ದಾಗ, ತಾಲೂಕಾ ಮಟ್ಟ ಲೆವೆಲ್ದಾಗ, ಹೋಬಳಿ ಮಟ್ಟ ಲೆವೆಲ್ದಾಗ ಸ್ಟ್ರೈಕ್ಗಳು ಆಗುವಂತ ವ್ಯವಸ್ಥೆ. ಯಾಕಂತಂದ್ರೆ ಇವ್ರೇನಾದ್ರೂ ಬಂದ ಮಧ್ಯಸ್ಥಿಕೆ, ಕೇಂದ್ರ ಸರ್ಕಾರ ಇರ್ಬೋದು ಪ್ರತಿನಿಧಿ ಅಥವಾ ರಾಜ್ಯ ಸರ್ಕಾರದ ಪ್ರತಿನಿಧಿ ಬಂದು ಮಧ್ಯಸ್ಥಿಕೆ ವಹಿಸಿ ಏನಾದ್ರೂ ಒಂದು ವ್ಯವಸ್ಥೆಯನ್ನ ನಿರ್ಣಯ ತಗೊಳ್ಳಿಲ್ಲ ಅಂತಂದ್ರೆ ಇದು ದೊಡ್ಡ ಪ್ರಮಾಣದಾಗ ಹೋರಾಟ ಆಗುವಂತ ಒಂದು ವ್ಯವಸ್ಥೆ ಇವತ್ತು ಸಾಯಂಕಾಲ ಗೊತ್ತಾಗ್ತದ. ಇವ್ರೇನಾದ್ರೂ ಇವತ್ತು ಸಾಯಂಕಾಲವರೆಗೆ ಬರಲಿಲ್ಲ ಅಂತಂದ್ರೆ ಮುಂದಿನ ವ್ಯವಸ್ಥೆ ಬೇರೆನಾದ. ಅದಕ್ಕೆ ಇದಕ್ಕೆ ಎಚ್ಚೆತ್ಕೊಳ್ಬೇಕು ಸರ್ಕಾರಗಳು ಎರಡು. ತಕ್ಷಣ ಏನ್ ಸಮಸ್ಯೆ ಐತಿ, ಯಾಕ ಏನನ್ನುವಂತದ ಅವ್ರಿಗೂ ಗೊತ್ತೈತಿ, ಎಲ್ಲ ಗೊತ್ತಿರ್ತದ ಅವ್ರಿಗೆ. ಯಾಕಂದ್ರೆ ನಮ್ಮ ಜಿಲ್ಲಾದಾಗಂತೂ ವಿಶೇಷವಾಗಿ ಬೆಳಗಾವಿ ಜಿಲ್ಲಾದಾಗ ಫ್ಯಾಕ್ಟ್ರಿಗಳು ಹಚ್ಚಿಲ್ಲಿ ರಾಜಕಾರಣಿಗಳು ಕೆಲವು ಮಂದಿ ರಾಜಕಾರಣ ಮಾಡೋದ ಈ ಫ್ಯಾಕ್ಟ್ರಿಗಳ ಮ್ಯಾಗ. ಆದ್ರಿಂದ ತಕ್ಷಣ ನೀವು ಇದನ್ನ ಅವ್ರ ಗಮನಕ್ಕೆ ತಂದ
ಸರ್ಕಾರಗಳ ಗಮನಕ್ಕೆ ತಂದು ನೀವು ಏನಾದರೂ ಈ ವ್ಯವಸ್ಥೆಯನ್ನ ಸರಿಪಡಿಸಿರಲ್ಲ ಅಂತಂದ್ರೆ ಇದು ಬರುವಂತ ದಿವಸ ಅನ್ನುವಂತ ಮಾತಿರ್ಲಿಲ್ಲ. ನಾಳೆ ಚಾಲೂನ ಇದೆ. ನಾಳೆ ಎಲ್ಲೆಲ್ಲಿ ಏನೇನ್ ಆಗ್ತೈತಿ ಹೋರಾಟ, ಏನೇನ್ ಆಗ್ತೈತೆ ಅನ್ನುವಂಥದ್ದು ನಾಳೆ ಇವತ್ತು ಸಾಯಂಕಾಲ ಏನ್ ನಿರ್ಣಯ ತಗೋತಾರೆ ನಾಳೆ ಬೆಳಿಗ್ಗೆ ಚಾಲೂನ. ಆದ್ರಿಂದ ಇಬ್ರು ಸರ್ಕಾರದ ಪ್ರತಿನಿಧಿಗಳು ಬಂದಿದ್ರು ಏನಾದರೂ ತಕ್ಷಣ ಸಕ್ರಿ ಮಂತ್ರಿ ಇರ್ಬೋದು, ನಮ್ಮ ರಾಜ್ಯ ಸರ್ಕಾರದ ಸಕ್ರಿ ಮಂತ್ರಿ ಇರ್ಬೋದು, ಸಂಸದರುಗಳಿರ್ಬೋದು, ಇದೇನಾದ್ರೂ ಕೂಡಿ ಚರ್ಚೆ ಮಾಡಿ ನೀವು ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂತಂದ್ರೆ ನಾಳಿಂದ ಬೇರೆ ರೂಪದ ಒಂದು ಹೋರಾಟ ಚಾಲೂ ಆಗುತ್ತೆ ಅಂತ